ಆ್ಯಕ್ಚುಲಿ ಟೀನ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಸೊ ಈ ಮಧ್ಯದಲ್ಲಿ ನಾನು ಟೀನ ಬಿಟ್ಟಿದ್ದೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಜಾಸ್ತಿ ಕುಡಿಯೋದಕ್ಕೆ ಹೋಗೋದಿಲ್ಲ. ಈ ರೀತಿ ಬಿಸ್ಕೆಟ್ ಇದ್ದಾಗ ಟೀ ಹೇಗೆ ಮಿಸ್ ಮಾಡಿಕೊಳ್ಳಿ ನಾನು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಜೊತೆ ಟೀ ಹಚ್ಕೊಂಡು ತಿನ್ನೋದು. ಈ ಬಿಸ್ಕೆಟ್ ಇದ್ದರೆ ನಾನು ಟೀ ಬೇಡ ಅಂತ ಹೇಳೋದೇ ಇಲ್ಲ. ಎಲ್ರಿಗೂ ಟೀ ಜೊತೆ ಏನಾದರೂ ಒಂದು ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ನಿಮಗೇನೇನು ಆಸೆ ಇದೆ ಕಮೆಂಟ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಇವತ್ತಿನ ವ್ಲಾಗಲ್ಲಿ ನನ್ನ ಫ್ರೆಂಡ್ ಮದುವೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಳದಿ ಶಾಸ್ತ್ರನ ಮತ್ತು ಮದುವೆ ಹೇಗಾಯಿತು ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಕ್ಕೆ ಅವಳದು ಮದುವೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಸಿಂಗ್ ಕಡೆ ಯಾವ ರೀತಿ ಮದುವೆ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಎಸ್, ಇಲ್ಲಿ ಬಂದು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬೇರೆ ಬಾಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಬಾಕ್ಸು ಬೇರೆ ಯಾವುದೂ ಇರಲಿಲ್ಲ. ಹಾಗೆ ಕವರಲ್ಲಿ ಇಡೋಕ್ಕೂ ನಂಗೆ ಮನಸ್ಸಾಗಿಲ್ಲ. ಏಕೆಂತಂದರೆ ತಿಂತಾ ಇರಬೇಕಲ್ವ ಎತ್ಕೊಂಡು. ಸೊ ಪ್ರತಿಯೊಂದು ಕವರು ಓಪನ್ ಮಾಡಿ ತಿನ್ನೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಈ ರೀತಿ ಒಂದೇ ಬಾಕ್ಸಲ್ಲಿದ್ದರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಎತ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಬಟ್ ನಾನು ನಿಮಗೆ ಒನ್ ಬೈ ಒಂದು ಲೇಯರಾಗಿ ತೋರಿಸಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ. ಹಾಗೆ ಒಂದು ಓಟ್ಸ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಓಟ್ಸು ಏನು ಹೇಳ್ತಾರೆ, ಡಯಟ್ ಅಲ್ಲಿರೋರು ಅಥವಾ ಜಿಮ್ಗೆ ಹೋಗೋರು ಇಂಥವ್ರೆ ಮಾತ್ರ ತಿನ್ನಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ತಿನ್ಬೋದು, ಹೆಲ್ತ್ಗೆ ಒಳ್ಳೆಯದು. ಏನು ಹೇಳ್ತಾರೆ, ಕಾನ್ಸ್ಟಿಪೇಷನ್ ಏನೂ ಆಗೋದಿಲ್ಲ. ಹಾಗೆ ನಾವು ಹೆಣ್ಮಕ್ಳು ಮನೆಗಳಲ್ಲಿ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ನಮಗೂ ಅನ್ನಿಸ್ತಾ ಇರುತ್ತೆ. ಸೊ ಮನೇಲಿರೋರು ಮಾತ್ರ ಮಾಡಿಕೊಡ್ದೆ ನಾವು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಲ್ವಾ. ಸೊ ಹಾಗಾಗಿ ನಾನು ಅಪರೂಪಕ್ಕೆ ಏನಾದರೂ ತಿನ್ನುವಂಥದ್ದಾದರೆ ಈ ರೀತಿ ಮಾಡ್ಕೊಂಡು ತಿಂತೀನಿ. ಬನಾನ ಅಂತೂ ಇದ್ರಂತೂ ನಾನು ಬಿಡೋದೇ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಒಂದೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ಇಲ್ಲಿ ಓಟ್ಸು 2 ಸ್ಪೂನ್ ಹಾಕ್ಕೊಂಡು ನಾನು ಡ್ರೈ ಫ್ರೈನ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗೆ ಇಲ್ಲಿ ಬಾದಾಮಿನ ಏನು ಹೇಳ್ತಾರೆ ಜಜ್ಜಿದ್ದೀನಿ, ಕಟ್ ಮಾಡಿಲ್ಲ. ಸೊ ಹಾಗೆ ಕುಟ್ಟಣಿಗೆಲ್ಲಿ ಕುಟ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಗೋಡಂಬಿ, ಡ್ರೈ ಫ್ರೂಟ್ಸ್ಗಳನ್ನ ಅದೇ ಹಾಕಬೇಕು ಅಂತ ಏನಿಲ್ಲ. ಮನೇಲಿ ಯಾವ ಡ್ರೈ ಫ್ರೂಟ್ಸ್ಗಳಿರುತ್ತೋ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಾನು ಮನೇಲಿ ಏನು ತೊಗೊಂಡಿದ್ದೆ ಅಥವಾ ಮನೇಲಿ ಏನಿತ್ತು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ವಾಲ್ನಟ್ಟು ಮತ್ತು ಏನು ದ್ರಾಕ್ಷಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿಗೆ ತಿನ್ಬೇಕು ಏನು ಹೇಳ್ತಾರೆ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ. ಹಾಗೆ ಹಸಿ ಹಾಲನ್ನ ಹಾಕ್ಕೊತಾ ಇಲ್ಲ, ಕಾಯಿಸಿ ಆರಿಸಿರೋ ಹಾಲು. ಮತ್ತು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡೋ ಹಾಗಿಲ್ಲ ಯಾವುದೇ ರೀತಿ. ಡ್ರೈ ಫ್ರೂಟ್ಸ್ಗಳೆಲ್ಲ ನ್ಯಾಚುರಲ್ ಸ್ವೀಟ್ ಇರುತ್ತೆ. ಹಾಗೆ ಬನಾನದಲ್ಲೂ ಸ್ವೀಟು ಕಂಟೆಂಟ್ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇಲ್ಲ. ಹಾಗೆ ಇಲ್ಲಿ ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹೇಳಬೇಕು ಅಂತ ಅಂದರೆ ನೀವು ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಫ್ಯಾಟ್ ಮಿಲ್ಕ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ನಾರ್ಮಲ್ ಮಿಲ್ಕನ್ನು ಹಾಕ್ಕೊಳ್ಳಿ. ಸೊ ಶುಗರ್ ಆ್ಯಡ್ ಮಾಡಬೇಡಿ ಅನ್ನೋ ರೀಸನ್ನೇ ಇದು. ಸೊ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಅವರು ಶುಗರ್ನ ಆ್ಯಡ್ ಮಾಡ್ಕೊಂಡು ತಿನ್ನೋ ಹಾಗಿಲ್ಲ. ಇದೇ ರೀತಿ ನಾನು ಹೇಗೆ ಮಾಡಿದೆ ಅದೇ ರೀತಿ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲಿ ಒಂದು ಬನಾನಾನ ನಾನು ತೊಗೊಂಡಿದ್ದೀನಿ. ಸೊ ನೀವೇನಾದರೂ ವೆಯ್ಟ್ ಲಾಸ್ ಮಾಡೋರು ಏನಾದರೂ ಇದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ಓಟ್ಸ್ ರೆಸಿಪಿನ ನೀವು ತಿನ್ಬೋದು. ಹಾಗೆ ಮಧ್ಯಾಹ್ನ ಊಟನ ಬೇಗ ತಿನ್ನಬೇಕಾಗತ್ತೆ. 1 ಗಂಟೆ ಒಳಗಡೆ ನಿಮ್ಮ ಊಟನ ತಿನ್ನಬೇಕಾಗತ್ತೆ. ಹಾಗೆ ನೈಟ್ ಊಟನ ಒಂದು 6 ಗಂಟೆ 7 ಗಂಟೆ ಒಳಗಡೆ ನೀವು ತಿನ್ನಬೇಕಾಗತ್ತೆ. ಸೊ ನಾನಿಲ್ಲೇನು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗ್ತಿಲ್ಲ. ಈ ರೆಸಿಪಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಮಾಡ್ಕೊಂಡು ತಿಂತಿದ್ದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನೀವು ಯಾರಾದರೂ ತಿನ್ನಬೇಕು ಅಂತ ಅಂದ್ಕೊಂಡಿರೋರು ಸ್ಪೆಷಲ್ಲಾಗಿ ಏನಾದರೂ, ಸೊ ಅವರಿಗೋಸ್ಕರ ಅಂತ ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಮನೇಲಿ ಸುಮ್ಮನೆ ಇರ್ತೀವಲ್ವ, ಏನಾದರೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಹಾಗೆ ಈ ರೀತಿ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೋಸ್ಕರ ಅಂತ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ.
ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಸಲ ಹೇಳ್ತಾ ಇದ್ದೀನಿ, ಏಕೆಂತಂದರೆ ನೀವು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ನೀವೇ ಇಷ್ಟಪಡ್ತೀರಾ. ಬನಾನಾ ಬದಲು ಬೇರೆ ಫ್ರೂಟ್ಸ್ಗಳನ್ನ ನೀವು ಹಾಕ್ಕೋಬೋದು, ಬಟ್ ಶುಗರ್ನ ಆ್ಯಡ್ ಮಾಡೋ ಹಾಗಿಲ್ಲ ಅಷ್ಟೇ. ಯಾವುದಾದ್ರು ಏನು ಹೇಳ್ತಾರೆ ಫ್ರೂಟ್ಸ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಳ ಹೆಸರು ಬಂದು ಭವ್ಯ ಅಂತ. ಇವಳೇ ನನ್ನ ಫ್ರೆಂಡು. ಸೊ ಸಿಂಗ್ ಕಡೆ ಮದುವೆ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಅದೇ ಮದುವೆಗೆ ನಾನು ಹೋಗಿದ್ದಿದ್ದು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಇವಳು ನನಗೆ ಹೇಗೆ ಫ್ರೆಂಡ್ ಆಗಿದ್ದು ಅಂತಂದರೆ, ನನ್ನ ಫ್ರೆಂಡು ವರ್ದು ಅಂತ ಇದ್ದಾನೆ. ಸೊ ಅವನ ಆಂಟಿ ಮಗಳು. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ, ಅಂದರೆ ಹಳೆ ಯೂಟ್ಯೂಬ್ ಚಾನಲ್ ಇತ್ತು, ಅವಾಗ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿದ್ಲಂತೆ. ಸೊ ಆವಾಗ ವರ್ದು ಜೊತೆ ಎಲ್ಲ ಹೇಳ್ಕೊಂಡಿದ್ದಾಳೆ, ಚೆನ್ನಾಗಿ ಮಾಡ್ತಾರೆ ವೀಡಿಯೋಸು ಅಂತ ಅಂದ್ಬಿಟ್ಟು. ಅವಳಿಗೆ ಆಮೇಲೆ ಗೊತ್ತಾಗಿರೋದು ನನ್ನ ಫ್ರೆಂಡು ಅಂತ. ಅದಾದಮೇಲೆ ಹೋಗ್ತಾ ಮನೆಗೆ, ಅವ್ರ ಮನೆಗೆ ಏನಾದ್ರು ಫಂಕ್ಷನ್ ಆದಾಗ, ನಮ್ಮ ಮನೆ ಎದುರುಗಡೆನೇ ಇದ್ದಿದ್ದು. ಸೊ ವರ್ದು ಅವ್ರ ಮನೆ ಫಂಕ್ಷನ್ ಏನಾದರೂ ಆದಾಗ ಹೋಗಿ ಬಂದು ಮಾಡ್ತಿದ್ಲಲ್ಲ. ಸೊ ಆವಾಗ ನನ್ನ ಜೊತೆ ಮಾತಾಡಿ ಆಮೇಲೆ ಪರಿಚಯ ಆಗಿ ಅದಾದಮೇಲೆ ಫ್ರೆಂಡ್ ಆಗಿದ್ದು. ಸೊ ಹಾಗಾಗಿ ಇವಳು ನನ್ನ ಫ್ರೆಂಡ್ ಆಗಿದ್ದು. ಸೊ ಮದುವೆ ಮಾಡ್ತಿದ್ದಾರಲ್ವ, ಅರಿಶಿನ ಶಾಸ್ತ್ರ ಇದೆ. ಸೊ ಆಂಟಿ ಮಗಳಲ್ವ ಇವಳು. ಸೊ ಇವರು ಬಂದು ಆಂಟಿ ಅರಿಶಿನ ಶಾಸ್ತ್ರ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಮನೆಗೆ ಕಳಿಸ್ತಿದ್ರು. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ನಾನು ಇವಳು ಇಬ್ಬರು ಒಂದೇ ಥರ ಅಂತಲೇ ಹೇಳ್ಬೋದು. ಬೇಗ ಎಲ್ರೂ ಮಾತಾಡಿಸ್ತೀವಿ, ಬೇಗ ಫ್ರೆಂಡ್ಲಿಯಾಗಿರ್ತೀವಿ. ಸೊ ಅದಕ್ಕೋಸ್ಕರ ಅಂತಲೇ ಅನಿಸುತ್ತೆ ನಾನು ಇವಳನ್ನ ಫ್ರೆಂಡ್ ಮಾಡ್ಕೊಂಡಿದ್ದು. ಯಾಕೆಂತಂದರೆ ಬಾಂಡಿಂಗ್ ನಮ್ಮಿಬ್ಬರು ಮಧ್ಯೆ ಇದೆ ಅಂತ ಅಂದಾಗೆ ಒಂದು ಫ್ರೆಂಡ್ಶಿಪ್ ಅಂತ ಆಗೋದು. ಸೊ ಹಾಗಾಗಿ ಆ ರೀತಿ ನಮ್ಮ ಫ್ರೆಂಡ್ಶಿಪ್ ಆಯಿತು. ಆ್ಯಂಡ್ ಇವಳು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯವಳು ಅಂತ ಅನ್ಕೋತೀನಿ. ನನಗೆ ಅಷ್ಟು ಫುಲ್ಲು ಫ್ರೆಂಡು ಅಂತ ಹೇಳ್ತಿಲ್ಲ. ಸೊ ಈಗ ಇತ್ತೀಚೆಗೆ ಫ್ರೆಂಡ್ ಆಗಿರೋದ್ರಿಂದ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾಳೆ. ಹಾಗೆ ಒಳ್ಳೆ ಬಾಂಡಿಂಗ್ ಇದೆ ನಮ್ಮಿಬ್ಬರ ಮಧ್ಯೆ. ಸೊ ಅದಕ್ಕೋಸ್ಕರ ಏನೋ ಒಂಥರ ನನ್ನನ್ನು ನಾನೇ ನೋಡ್ಕೊಂಡಾಗ ಅನ್ನಿಸ್ತು ನನಗೆ ಇವಳನ್ನ ನೋಡಿದಾಗ. ಸೊ ಅದೇ ಇದರಲ್ಲೇ ನನ್ನ ಫ್ರೆಂಡ್ ಆಗಿದ್ದು. ಸೊ ಹಾಗೆ ಕೂಡ ಇದ್ದಾಳೆ. ಇವರು ವರ್ದೋರ ಅಕ್ಕ ಅಶ್ವಿನಿ ಅಂತ. ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಶ್ವಿನಿ ಸಿಂಗ್ ಅಂತ. ಹಾಗೆ ಇವರು ಬಂದು ನಮ್ಮ ಆಂಟಿ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಇವರು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವ್ರ ಮನೆ ಅಕ್ಕಪಕ್ಕನೇ ಮನೆ ಇರೋದು. ಸೊ ಸ್ವಲ್ಪ ದೂರ ಇದೆ ಅಷ್ಟೇ. ಅವರು ಕೂಡ ಬಂದಿದ್ದರು. ಶಾಸ್ತ್ರ ಮಾಡಬೇಕಾದ್ರೆ ಮುತ್ತೈದೆಯರನ್ನ ಕರೀತಾರಲ್ವ. ಸೊ ಹಾಗಾಗಿ ಮನೇಲಿ ಇದ್ರಲ್ಲ ಅಂದ್ಬಿಟ್ಟು ಅವರು ಬಂದಿದ್ದಾರೆ. ಸೊ ನಾನು
ಹಾಕ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ, ಅರಿಶಿನ ಶಾಸ್ತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅರಿಶಿನ ಹಾಕಿಸ್ಕೊಳ್ಳೋದು ಅದೆಲ್ಲ ಏನೋ ಒಂಥರ ಲೈಫಲ್ಲಿ ಒಂದೇ ಸಲ ಹೆಣ್ಮಕ್ಳಿಗೆ ಇಂಥ ಚಾನ್ಸ್ ಸಿಗೋದು. ಸೊ ಅದನ್ನು ಫುಲ್ ಎಂಜಾಯ್ ಮಾಡಿಕೊಂಡು ಇರಬೇಕಾಗತ್ತೆ. ಕೆಲವರು ಇಂಥ ಟೈಮಲ್ಲಿ ಎಮೋಷ್ನಲ್ ಆಗ್ತಾರೆ. ಸೊ ಐಶು ಮದುವೆ ನಾವು ಇದೇ ರೀತಿ ಎಮೋಷ್ನಲ್ ಆಗಿದ್ವಿ. ಅದೇ ಏನೋ ಒಂಥರ ನೆನಪಾಗ್ತಿತ್ತು ನನಗೆ. ಆ್ಯಕ್ಚುಲಿ ಇವಳು ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಶಾಸ್ತ್ರ ಎಲ್ಲ ಆದಮೇಲೆ ಆರತಿ ಬೆಳಗ್ತಾರಲ್ಲ, ಏನು ಹೇಳ್ತಾರೆ, ದೃಷ್ಟಿ ತೆಗ್ಯೋ ಥರ ಬೆಳಗ್ತಾರೆ. ಸೊ ಅದನ್ನು ಮಾಡ್ತಿದ್ದಾರೆ. ಶಾಸ್ತ್ರ ಮಾಡ್ತಿರೋದು ಅವಳ ಮದುವೆಗೆ ಇನ್ನು 2 ದಿನ ಇದೆ ಅನ್ನೋವಾಗ. ಸೊ ಶುಕ್ರವಾರ ಮಾಡಿದ್ದು ಶಾಸ್ತ್ರ. ಇದಾದಮೇಲೆ ನಾನು ಗಿಫ್ಟ್ನ ತರೋದಕ್ಕೆ ಅಂತ ಹೋಗಿದ್ದೆ. ಭವ್ಯನಿಗೆ ನಾನು ಈ ಸ್ಯಾರಿನ ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಸೆಲೆಕ್ಷನ್ ಬಂದು ಸ್ಯಾರಿ ಸೆಲೆಕ್ಷನ್ ಚೇತದ್ದು. ಆ್ಯಕ್ಚುಲಿ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಸ್ಯಾರಿ ಕಲರ್ ಬಂದು ಈ ರೀತಿ ಇದೆ. ಗೊತ್ತಿಲ್ಲ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನನಗಂತೂ ನಿಜ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು. ಸೊ ಹಾಗಾಗಿ ನನಗೂ ಇದೇ ಇಷ್ಟ ಆಯಿತು, ಮತ್ತು ಚೇತುನು ಅಷ್ಟೇ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಮತ್ತು ಅವಳು ಫುಲ್ ಫೇರ್ ಆಗಿದ್ದಾಳಲ್ವ, ಸೊ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಡಾರ್ಕು ಮತ್ತು ಲೈಟ್ ಕಲರ್ಸು ಅಂತ. ಹಾಗೆ ಇದು ಬಂದು ಬ್ಲೌಸ್ ಬರುತ್ತೆ ಈ ಪೀಸು, ಇದು ಬಂದು ಪಲ್ಲು ಬರುತ್ತೆ ಇದು. ಸೊ ಈ ರೀತಿ ಇದೆ ಸ್ಯಾರಿ. ಸ್ಯಾರಿ ಕುಚ್ಚು ಅವರೇ ಹಾಕಿದ್ದಾರೆ ಸದ್ಯಕ್ಕೆ. ಬೇಡ ಅಂತ ಅಂದರೆ ಇದನ್ನು ತೆಗೆಸ್ಕೊಂಡು ಬೇರೆ ಸ್ಯಾರಿ ಕುಚ್ಚಾದರೂ ಹಾಕಿಸ್ಕೋಬೋದು. ಬಟ್ ಇದು ಲೇಸ್ ಥರ ಸ್ಯಾರಿ ಕುಚ್ಚು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ಲೇಸ್ ಹಾಕ್ಬಿಟ್ಟು ಸ್ಯಾರಿ ಕುಚ್ಚನ್ನ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಕುಚ್ಚು ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಮೇ ಬಿ. ಆ್ಯಕ್ಚುಲಿ ಇನ್ನೊಂದು ಇಷ್ಟ ಆಗಿದೆ ಏನು ಅಂದರೆ, ಈ ಸ್ಯಾರಿಗೆ ಬ್ಯಾಗ್ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ಕ್ಯೂಟಾಗಿದೆ. ಸ್ಯಾರಿನಾದರೂ ಹಾಕಿಡ್ಬೋದು, ಇಲ್ಲ ಅಂತಂದರೆ ಏನಾದರೂ ಎತ್ತಿಟ್ಕೊಳ್ಳೋಕ್ಕೂ ಆಗುತ್ತೆ. ಬಟ್ ಲೈಟ್ ವೆಯ್ಟ್ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇದು ಕಿತ್ತೋಗ್ಬಿಡುತ್ತೆ ಹ್ಯಾಂಗ್ ಮಾಡೋದು. ಸೊ ನನಗೆ ತುಂಬ ಇಷ್ಟ ಆಯಿತು ಇದು ಕೂಡ. ಎಸ್, ನಾನಂತೂ ರೆಡಿಯಾಗಾಯಿತು. ಹೇಗೆ ಕಾಣಿಸ್ತಾ ಇದ್ದೀನಿ? ಥ್ಯಾಂಕ್ ಯು. ನಾವು 3 ಜನ ರೆಡಿಯಾಗಾಯಿತು. ಸೊ ಇನ್ನೇನು ಹೊರಡಬೇಕು. ನನ್ನ ಫ್ರೆಂಡ್ ಕಾರ್ ತತ್ತಿದ್ದಾನೆ. ಸೊ ಅವ್ನು ಹೊರಟಾದ್ಮೇಲೆ ಅವ್ನು ಬಂದಮೇಲೆ ಹೊರಡಬೇಕು. ಸೊ ಇವತ್ತು ನಮ್ಮ ಕಾರು ಚೇತು ತೊಗೊಂಡೋಗಿದ್ದಾರೆ. ಅವರು ಯಾವುದೋ ಕೊಲೀಗ್ ಮದುವೆ ಇದೆ ಅಂತ ಅಂದ್ಬಿಟ್ಟು ಅವರು ಹೋಗಿದ್ದಾರೆ ರಿಸೆಪ್ಷನ್ಗೆ. ಸೊ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಡ್ರೆಸ್ ಬಂದು ನನಗೆ ನನ್ನ ತಂಗಿ ಮದುವೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಹೇಗೆ ಕಾಣಿಸ್ತಿದ್ದೆ ತೋರಿಸ್ತೀನಿ. ಸದ್ಯಕ್ಕೆ ಈಗ ಹೊರಡೋಣ, ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಗಿಫ್ಟ್ ತೊಗೊಂಡಿದ್ದೀನಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೆ, ಅದನ್ನ ಎತ್ಕೊಂಡು ಹೋಗಬೇಕು. ಸೊ ಬಾಯ್. ಆ್ಯಕ್ಚುಲಿ ಇಂಥ ಹೆವಿ ಡ್ರೆಸ್ಗಳನ್ನ ತೊಗೊಂಡ್ರೆ ಏನು ಗೊತ್ತಾ, ಅಪ್ರೂಪಕ್ಕೆ ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಯಾವ್ದಾದ್ರು ಫಂಕ್ಷನ್ಗಳಿಗಿದ್ರೆ ಹಾಕ್ಕೋಬೇಕಾಗುತ್ತೆ. ಬೇಜಾರೇನು ಅಂತ ಅಂದರೆ ಹಾಕ್ಕೋಬೋದು ಫಂಕ್ಷನ್ಗಳಿಗೆ, ಬಟ್ ಎಲ್ಲ ಫಂಕ್ಷನ್ಗಳಿಗೂ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಯಾವುದಾದ್ರೂ ಸೆಲೆಕ್ಟೆಡ್ ಫಂಕ್ಷನ್ಗಳಿಗೆ ಮಾತ್ರ ಹಾಕ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ನಾನು ಮಾಡಿದೆ. ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಸೊ ಹಾಗಾಗಿ ಐಶು ಮದುವೆಗೆ ಏನು ತೊಗೊಂಡಿದ್ನೋ ಸ್ಯಾರಿ ಮತ್ತು ಈ ಔಟ್ಫಿಟ್ಟು, ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ನಾವು ಚೌಟ್ರಿಗೆ ಬಂದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಇಲ್ಲ ಇದ್ದಾಳೆ ಭವ್ಯ, ಮತ್ತು ಅವ್ರ ಹಸ್ಬೆಂಡ್ ಹೆಸರು ಬಂದು ಕಿಶೋರ್ ಅಂತ. ಸೊ ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದಾಗೆಲ್ಲ ಎಲ್ಲರೂ ಬಂದು ನಿಂತ್ಕೋತಾಯಿದ್ರು. ಅದೇ ಬೇಜಾರಾಯ್ತಿತ್ತು, ತುಂಬ ಜನ ಇದ್ರಲ್ಲ. ಸೊ ಹಾಗಾಗಿ ಅಲ್ಲಲ್ಲೇ ಬೇಗ ಫೋಟೋ ತೆಗೆದು ಕಳಿಸ್ತಾಯಿದ್ರು. ಸೊ ಸಿಂಗಲಾಗಿ ಫೋಟೋ ತೆಗೆಸ್ಕೊಳ್ಳೋಣ ಇರು ಅಂತ ಹೇಳಿದ್ಲು. ಬಟ್ ನಾನು ಚೇತು ಬೇರೆ ಮದುವೆಗೆ ಹೋಗಿದ್ರಲ್ಲ, ಸೊ ಅಷ್ಟೊತ್ತಿಗೆ ನಾನು ಮನೆಗೆ ಹೋಗ್ಬೇಕಿತ್ತು. ಅವ್ರು ಬರೋ ಅಷ್ಟೊತ್ತಿಗೆ ಮನೆಗೆ ನನ್ನ ಹತ್ರನೇ ಇದ್ದಿದ್ದರಿಂದ ನಾನು ಬೇಗ ಹೊರಟ್ಬಿಟ್ಟೆ. ಫೈನಲ್ಲಿ ಮದುವೆ ಊಟ ತುಂಬ ಸತಿ ಹೇಳಿದ್ದೀನಿ, ಮದುವೆ ಊಟ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ತಾಂಬೂಲ ಕೊಟ್ಟಿದ್ದಾರೆ ನೋಡಿ, ತೋರಿಸು. ವರ್ಧನ್ಗೆ ತಾಂಬೂಲ ಕೊಟ್ಟವ್ರೆ. ಫ್ರೆಂಡ್ಸು ಅಂದಮೇಲೆ ತರಲೆ ತಮಾಷೆ ಇದ್ದಿದ್ದೆ ಅಲ್ವಾ. ಸೊ ನಾನು ಯಾವಾಗಲೂ ಅವನಿಗೆ ರೇಗಿಸ್ತಾನೆ ಇರ್ತೀನಿ. ಎಷ್ಟು ರೇಗಿಸ್ತೀನಿ ಅಂತ ಅಂದರೆ ನನ್ನನ್ನು ಅಷ್ಟೇ ಗೂಳಿಕೋತಾನೆ. ಸೊ ಅದಕ್ಕೋಸ್ಕರ ನಾನು ಅಷ್ಟು ರೇಗಿಸ್ತಾ ಇರ್ತೀನಿ. ಸೊ ಈ ಬೆಳಿಗ್ಗೆ ನಾನು ಚೇತು ಹೊರಟ್ವಿ ನಮ್ಮ ಫ್ಯಾಮಿಲಿ. ಆ್ಯಂಡ್ ಹೊರಡಬೇಕಾದ್ರೆ ಏನಾಯಿತು ಅಂತ ಅಂದರೆ ಅದೇ ಸಮಯಕ್ಕೆ ನನ್ನ ಫ್ರೆಂಡ್ ಬಂದ.
ಸೊ ಅವ್ನು ಲೇಟಾಗಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂತಂದರೆ ಅವನು ಫ್ಯಾಮ್ಲಿ ಕರ್ಕೊಂಡು ಬರಬೇಕಿತ್ತಲ್ವ. ಸೊ ಅವರು ಸಿಕ್ಕಾಪಟ್ಟೆ ಲೇಟಾಗಿ ರೆಡಿ ಆಗೋದು ಯಾವಾಗಲೂ ಅಷ್ಟೇ ಅವ್ರ ಫ್ಯಾಮ್ಲೀಲಿ. ಸೊ ಅದಕ್ಕೋಸ್ಕರ ನಾವು ಹೊರಟಿದ್ದೀವಿ ಅಂತ ಗೊತ್ತಾದಮೇಲೆ ಯಾವಾಗಾದರೂ ಬನ್ನಿ ನೀವು ಅಂದ್ಬಿಟ್ಟು ಬಂದೆ. ಯಾಕೆಂತಂದರೆ ಮುಹೂರ್ತ ಮಿಸ್ ಮಾಡ್ಕೋಬಾರ್ದಲ್ಲ. ಸೊ ಅದಕ್ಕೋಸ್ಕರ ಕುತ್ಕೋತಿಯಾ ಕುದುರೆ ಮೇಲೆ ಕುತ್ಕೋತಿಯಾ ದಾರ ಇದ್ದಿದ್ದು 9:45ಗೆ ಅನ್ಕೋತೀನಿ ಮೇ ಬಿ. ಸೊ ಹಾಗಾಗಿ ಅಲ್ಲಿತ್ತು ಏನು ಮಾಡೋದು, ಶಾಸ್ತ್ರಗಳು ನೋಡಿದ್ವಿ, ಜಾಸ್ತಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ನನ್ನ ಮಗ ಅಲ್ಲಿ ಬಲೂನ್ನ ಮಾರ್ತಿದ್ದಾರೆ ನೋಡಿ ಆಂಟಿ ನೋಡಿದ ತಕ್ಷಣ ಹೋಗಿ ನನಗೆ ಬಲೂನ್ ಬೇಕು ಅಂತ ಆಟ ಮಾಡಿ ತೆಗೆಸ್ಕೊಂಡು ಆಟ ಆಡ್ತಿದ್ದಾರೆ ಅಪ್ಪ ಮಕ್ಕಳು 3 ಜನನು. ಸೊ ಈಗ ಆಟ ಆಡಬೇಕಾದ್ರೆ ಬೆಳಿಗ್ಗೆ ಟಿಫನ್ ಬೇರೆ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಮದುವೆ ಊಟ ಎಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಹಾಗೆ ಹೋಗಿ ಊಟ ಮಾಡಿದ್ವಿ. ಬಟ್ ಅದರ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ. ಆ್ಯಂಡ್ ಮದುವೆಯಲ್ಲಿ ಶೂಟ್ ಮಾಡಿರೋದು ಏನೂ ತೊಗೊಂಡಿಲ್ಲ ನಾನು ಕ್ಲಿಪ್ಪಿಂಗ್ಸ್ಗಳನ್ನ. ಆದರೆ ತಾಳಿ ಕಟ್ಟೋದು ಅದೆಲ್ಲ. ಸೊ ಏನಾಯಿತು ಅಂತಂದರೆ ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ದೀನಿ ಮದುವೆ ನೋಡಿಕೊಂಡು. ನಾನು ಮರೆತೇ ಹೋದೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನ. ಸೊ ಹಾಗಾಗಿ ನನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳೋದಕ್ಕೆ ಹೋಗಿಲ್ಲ. ಅದಾದಮೇಲೆ ಮದುವೆ ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅವ್ಳಿಗೊಂದು ಬಾಯ್ ಹೇಳಿ ಸೊ ನಾವು ನಮ್ಮ ಪಾಡಿಗೆ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಭವ್ಯ ಊಟಕ್ಕೆ ಹೆಣ್ಮಕ್ಳಿಗೆ ಅಂತ ಅಂದ್ಬಿಟ್ಟು ತಾಂಬೂಲ ಕೊಡ್ತಾರಲ್ಲ, ಅವ್ರಿಗೆ ಬರೀ ಕವರಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಬ್ಯಾಗ್ ಕಾನ್ಸೆಪ್ಟನ್ನ ತೊಗೊಂಡು ಅವಳು ಎಲ್ರಿಗೂ ಕೊಟ್ಟಿದ್ದಾಳೆ. ಸೊ ಅದೊಂಥರ ಥಾಟ್ ಚೆನ್ನಾಗಿದೆ ಅಂತ ನನಗೂ ಅನ್ನಿಸ್ತು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.